ಎಲ್ಲೋ ನಮಸ್ಕಾರ. ಇವತ್ತಿನ ಅಪ್ಡೇಟ್ಗೆ ಸುಸ್ವಾಗತ ಅನ್ಬೋದು. ಹಲವಾರು ಜನ ಕೇಳ್ತಾ ಇದ್ರ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ತಿಳಿಸ್ಕೊಡಿ, ಕೆಸೆಟ್ನ ರಿಸಲ್ಟು ಅಥವಾ ಕಟ್ ಆಫನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಈಗ ಸದ್ಯಕ್ಕೆ ಒಂದು UGC ಫಾರ್ಮುಲಾ ಇದೆ. ಆ UGC ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ನ್ಯೂ ರಿಸರ್ವೇಷನ್ ಪಾಲಿಸಿ, ಸ್ಟೇಟ್ ರಿಸರ್ವೇಷನ್ ಪಾಲಿಸಿ ಇರುತ್ತಲ್ಲ, ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ಸೀಟ್ಸ್ ಇನ್ ಸಬ್ಜೆಕ್ಟ್ ಫಾರ್ ಜನರಲ್ ಅನ್ರಿಸರ್ವ್ ಕ್ಯಾಟಗರಿ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ 40%ಗಿಂತ ಜಾಸ್ತಿ ತೆಗೆದಿರೋರು ಡಿವೈಡೆಡ್ ಬೈ ಟೋಟಲ್ 40% ಎಲ್ಲ ಸಬ್ಜೆಕ್ಟು ಸೇರಿ ಎಷ್ಟು ಜನ ಇದ್ದಾರೆ ಇಂಟು ಟೋಟಲ್ ನಂಬರ್ ಆಫ್ ಸ್ಲಾಟ್ ಅವೈಲಬಲ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಟಗರಿ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಮ ಕಟ್ ಆಫನ್ನು ನೀವೇ ಕಂಡ್ಕೋಬೋದು. ಇಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಹಿಟ್ ಮಾಡಿ. ಇದೇ ಥರ ನಿಮ್ಮ ಕಟ್ ಆಫು ಕ್ಯಾಲ್ಕುಲೇಟ್ ಆಗುತ್ತೆ. ತಪ್ಪದೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಬನ್ನಿ. ಈಗ ಕಟ್ ಆಫ್ ಇನ್ನೂ ಬಿಟ್ಟಿಲ್ಲ, ರಿಸಲ್ಟು ಕೂಡ ಬಿಟ್ಟಿಲ್ಲ. ಇದು ನಿಮಗೆ ಎಸ್ಟಿಮೇಟೆಡ್ ಕಟ್ ಆಫ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸದ್ಯಕ್ಕೆ ಇದು ಒಂದು ಎಕ್ಸಾಂಪಲು. ಎಲ್ಲ ಕ್ಯಾಟಗರಿಗೂ ಇದೇ ರಿಸರ್ವೇಷನ್ ಪಾಲಿಸಿನ ಯೂಸ್ ಮಾಡಿಕೊಂಡು ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಧನ್ಯವಾದಗಳು ವಿಡಿಯೋ ನೋಡಿ.